ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ಯಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ಕ್ಯಾಮ್ಗಳು, ನಾನು ತುಂಬ ಸ್ಕ್ಯಾಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದೇ ನನ್ನ ಒಂದು ಚಾನಲಲ್ಲಿ ATM ಸ್ಕ್ಯಾಮು, OTP ಸ್ಕ್ಯಾಮು, ಪಾರ್ಸಲ್ ಸ್ಕ್ಯಾಮು, ಅರೆಸ್ಟ್ ಸ್ಕ್ಯಾಮು ಈ ಥರ ತುಂಬ ನಾನು ತಿಳಿಸ್ಕೊಟ್ಟಿದ್ದೇನೆ. ಈಗ ಒಂದು ಹೊಸ ಸ್ಕ್ಯಾಮ್ ನನ್ನ ಜೊತೆ ಆಗ್ತಾಯಿತ್ತು. ಏನಪ್ಪ ಅಂತಂದರೆ ಟೆಲಿಗ್ರಾಮ್ ವೆಬ್ಸೈಟ್ ರಿವ್ಯೂ ಸ್ಕ್ಯಾಮ್ ಅಂತಂದರೆ ಅವರು ಒಂದು ವೆಬ್ಸೈಟ್ ಲಿಂಕನ್ನು ಅವರು ನಿಮಗೆ ಕಳಿಸ್ತಾರೆ. ಆ ಒಂದು ವೆಬ್ಸೈಟ್ಗೆ ನೀವು ರೇಟಿಂಗನ್ನು ಕೊಟ್ಟು ಆ ಒಂದು ಫೋಟೋನ ನೀವು ಅವರಿಗೆ ಶೇರ್ ಮಾಡೋದು. ಈ ಥರ ಶೇರ್ ಮಾಡಿದ್ರೆ ಅವರು ನಿಮಗೆ ದುಡ್ಡನ್ನು ಹಾಕ್ತಾರೆ. ಈ ಒಂದು ಸ್ಕ್ಯಾಮು ಯಾವ ರೀತಿ ವರ್ಕ್ ಆಗುತ್ತೆ ಏನಂತ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೇನೆ. ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಬನ್ನಿ. ಹಾಗೂ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಏನಪ್ಪ ಅಂತಂದರೆ ಫಸ್ಟಿಗೆ ನಿಮಗೊಂದು ಫೋನ್ ಬರುತ್ತೆ ಒಂದು ಫೀಮೇಲಿಂದ. ಏನಪ್ಪ ಅಂತಂದರೆ ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀರ ಅಂತ ನಿಮಗೊಂದು ಫೋನ್ ಬರುತ್ತೆ. ನೀವೇನಾದರೂ ಹ್ಞೂ ಅಂದರೆ ಏನಪ್ಪ ಅಂತಂದರೆ ಅವರು ನಿಮ್ಮೊಂದು ವಾಟ್ಸಪ್ ನಂಬರ್ಗೆ ಅವರು ಒಂದು ಲಿಂಕನ್ನು ಕಳಿಸ್ತಾರೆ ವೆಬ್ಸೈಟ್ದು. ಆ ಒಂದು ವೆಬ್ಸೈಟ್ಗೆ ನೀವು ಸ್ಟಾರ್ ರೇಟಿಂಗನ್ನು ಕೊಟ್ಟು ರಿವ್ಯೂವನ್ನು ಮಾಡಿ ನಿಮಗೆ ಆ ಒಂದು ಫೋಟೋ ನೀವೇನಾದರೂ ಅವರಿಗೆ ಟೆಲಿಗ್ರಾಮ್ಗೆ ಏನಾದರೂ ಶೇರ್ ಮಾಡಿದರೆ ನಿಮಗೆ ದುಡ್ಡನ್ನು ಕೊಡ್ತಾರೆ. ಆ ಒಂದು ಪೇಮೆಂಟ್ ಪ್ರೂಫಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ಒಂದು ಫಸ್ಟ್ ಪೇಮೆಂಟ್ನ ಸಹ ನೀವಿಲ್ಲಿ ನೋಡ್ತಾ ಇರ್ಬೋದು, ₹155, 155. ಆಮೇಲೆ ಸೆಕೆಂಡ್ ಟೈಮು ಅವರೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದರೆ ನಿಮಗೆ ₹100 ಕೊಡ್ತಾರೆ. ಆ ಒಂದು ಫೋಟೋ ನೀವಿಲ್ಲಿ ನೋಡ್ತಾ ಇರ್ಬೋದು, ₹100. ಈ ಥರ ಅವರು ಸ್ಕ್ಯಾಮನ್ನು ಮಾಡ್ತಾರೆ. ಫಸ್ಟಿಗೆ ಆ ಒಂದು ವಿಡಿಯೋ ಇದೆ, ಆ ಒಂದು ವಿಡಿಯೋ ನೀವು ನೋಡಿ ಪೂರ್ತಿ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಕಂಪ್ಲೀಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾವ ಥರ ಈ ಒಂದು ಸ್ಕ್ಯಾಮು ಆಗುತ್ತೆ ಅಂತ. ನೋಡಿ, ನನಗೆ ಇದೇ ಒಂದು ನಂಬರಿಂದ ನನಗೆ ಫೋನ್ ಬಂದಿತ್ತು. ಏನಪ್ಪ ಅಂತಂದರೆ ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ನೋಡ್ತಿದ್ದೀರಾ ಅಂತ. ನಾನು ಹ್ಞೂ ಅಂತಿದ್ದಕ್ಕೆ ಅವರು ನನಗೆ ಹೇಳಿದರು, ಈ ಥರ ನಾವು ನಿಮಗೆ ಟಾಸ್ಕನ್ನು ಕೊಡ್ತೇವೆ, ಒಂದು ವೆಬ್ಸೈಟ್ ಲಿಂಕನ್ನು ಕೊಡ್ತೇವೆ. ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ರಿವ್ಯೂನ ಮಾಡಬೇಕು, ಸ್ಟಾರ್ ರೇಟಿಂಗನ್ನು ಕೊಡಬೇಕು ಅಂತ ಹೇಳ್ತಾರೆ. ಸೊ ನಾನು ಹ್ಞೂ ಅಂತಿದ್ದಕ್ಕೆ ಅವರು ನನಗೆ ಒಂದು ಲಿಂಕನ್ನು ಹಾಕಿದ್ರು. ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನಾನು ರಿವ್ಯೂನ ಕೊಟ್ಟಿದ ಮೇಲೆ ನೋಡಿ, ಈ ಥರ ರಿವ್ಯೂ ಕೊಟ್ಟಿದ್ಮೇಲೆ ನಾನು ಅವರಿಗೆ ಈ ಒಂದು ಫೋಟೋನ ಅವರಿಗೆ ಶೇರ್ ಮಾಡಿದೆ. ರಿವ್ಯೂ ಕೊಟ್ಟಿದ್ದನ್ನು ನಾನು ಅವರಿಗೆ ಶೇರ್ ಮಾಡಿದೆ. ಅವರು ನನಗೆ ಆಮೇಲೆ ನಾನು ಅವ್ರಿಗೆ ಕೇಳಿದೆ ಅಮೌಂಟ್ ಮ್ಯಾಮ್ ಅಂತ ಕೇಳಿದೆ. ಅವರು ಸರ್ ಆಪ್ ಟೆಲಿಗ್ರಾಮ್ ಯೂಸ್ ಕರ್ತೆ ಕ್ಯಾ ಅಂದರು. ನಾನು ನಹಿ ಎಂದೆ. ಅವರು ಟೆಲಿಗ್ರಾಮನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನಾನು ಟೆಲಿಗ್ರಾಮನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನಾನು ಫೋಟೋವನ್ನು ಹಾಕಿದೆ. ಫೋಟೋ ಹಾಕಿದ್ಮೇಲೆ ನಾನು ಮೆಸೇಜನ್ನು ಮಾಡಿದೆ, ವಾಟ್ ನೆಕ್ಸ್ಟ್ ಮ್ಯಾಮ್ ಅಂತ ಮೆಸೇಜ್ ಮಾಡಿದೆ. ಓಕೆ ಅಂತ ಅಂದರು. ಆಮೇಲೆ ಇನ್ನೊಂದು ಲಿಂಕನ್ನು ಕಳಿಸಿದರು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಅವರ ಒಂದು ಟೆಲಿಗ್ರಾಮ್ ಅವರೊಂದು ಇರುತ್ತೆ, ಆ ಒಂದು ಟೆಲಿಗ್ರಾಮಿಂದ ಜಾಯ್ನ್ ಆದೆ. ನೋಡಿ, ಇದು ಒಂದು ಕೂಪನ್ ಕೋಡ್ ಅಂತ ಕೊಟ್ಟಿರ್ತಾರೆ, TNR 9859 ಅಂತ. ಇದನ್ನು ನಾನು ಅವರಿಗೆ ಮೆಸೇಜ್ ಮಾಡಿದೆ. ನೋಡಿ, ಇಲ್ಲಿ ಮೆಸೇಜ್ ಮಾಡಿದ ಮೇಲೆ ಮುಗೀತು. ಅವರು ನನ್ನ ಒಂದು UPI ನಂಬರ್ನ ತೊಗೊಂಡ್ಬಿಟ್ಟು ಅವರು ನನಗೆ ದುಡ್ಡನ್ನು ಹಾಕಿದರು. ನೋಡಿ, ಈ ಥರ ಎಲ್ಲ ಇರುತ್ತೆ. ಅವರು ನಾನೆಲ್ಲ ಶೇರ್ ಮಾಡಿದೆ, ಡಾಕ್ಯುಮೆಂಟು ಏನಿದೆ ನಂದು. ಈ ಥರ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ನನ್ನ ನಂಬರು ಎಲ್ಲ ಇದೆ, UPI ID. ಈ ಥರ ಆದಮೇಲೆ ನಾನು ನಿಮಗೆ ತೋರಿಸಿ ನೋಡಿ ಟೆಲಿಗ್ರಾಮಲ್ಲಿ ಯಾವ ರೀತಿ ನಾನು ಅವರಿಗೆ ಚಾಟನ್ನು ಮಾಡಿದೆ ಅಂತ. ಇವರೇ ಅವರು, ಜಾನ್ವಿ ಮಿಶ್ರಾ ಅಂತ. ನೋಡಿ, TNR 985 ಅಂತ ಅವರಿಗೆ ಮೆಸೇಜನ್ನು ಮಾಡಿದೆ. ಅವರು ಈ ಥರ ಎಲ್ಲ ನನಗೆ ಅವರು ಒಂದು ಕಳಿಸಿದರು SMS. ನನ್ನ ನೇಮು, ನಂಬರು, UPI ID, ಏಜು ಎಲ್ಲ ನಾನು ಟೈಪ್ ಮಾಡಿದ ಮೇಲೆ ಅವರು ನನಗೆ ದುಡ್ಡನ್ನು ಹಾಕಿದ್ರು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಆ ದುಡ್ಡು ನಾನು ಈಗ ಶೇರ್ ಮಾಡಿದ್ದೇನೆ ಆಲ್ರೆಡಿ ನಾನು ಆಗಲೇ ನಿಮಗೆ ಈ ಥರ ಎಲ್ಲ. ಮತ್ತು ಅವರ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ನಾನು ಜಾಯ್ನ್ ಆದಮೇಲೆ ಅದಕ್ಕೆ ನನಗೆ ಅವರೊಂದು ₹100 ಹಾಕಿದರು. ಆ ಒಂದು ಫೋಟೋ ನಾನಿಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೇನೆ. ನೋಡಿ, ಇಲ್ಲಿದೆ ನೋಡಿ, ಇದು ರಿಯಲ್ ಟಾಸ್ಕು. ಸೆಕೆಂಡ್ ಟೈಮ್ 20 ಟಾಸ್ಕ್ ಕೊಟ್ಟಿರ್ತಾರೆ. ನಿಮಗೆ ಎವ್ರಿ 5 ಟಾಸ್ಕಿಗೆ ಅವರು ನಿಮಗೆ ಅಮೌಂಟನ್ನು ಪೇ ಮಾಡ್ತಾರೆ. ಸೆಕೆಂಡ್ ಟೈಮು, ಥರ್ಡ್ ಟೈಮು ನೀವು ಗಮನಿಸ್ತಾ ಇರ್ಬೋದು. ರಿವಾರ್ಡ್ ಫಸ್ಟ್ ಟಾಸ್ಕ್ ₹50, ₹50 ಅಂತ, ಆಮೇಲೆ ₹200 ಅಂತ. ನೋಡಿ, 5ನೇ ಟಾಸ್ಕಿಗೆ ಏನಿದೆಯಲ್ಲ ಅವರು ನಿಮಗೆ ದುಡ್ಡನ್ನು ಡೆಪಾಸಿಟ್ ಮಾಡಲಿಕ್ಕೆ ಹೇಳ್ತಾರೆ.
ಆ ಒಂದು ಫೋಟೋ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನೋಡಿ ಇಲ್ಲಿ ಒಂದು ನಿಮಿಷ. ಇಲ್ಲಿ ಬಂತು ನೋಡಿ. ಈ ಥರ ಅವರು ದುಡ್ಡನ್ನು ಕೇಳ್ತಾರೆ. ಪ್ರಾಫಿಟ್ 30%, ಪ್ರಾಫಿಟ್ 298, 1290, 778, 25 ಈ ಥರ ನೀವು ಡೆಪಾಸಿಟ್ ಮಾಡಿದರೆ, ಈಗ ನೀವು 900 ನೀವೇನಾದರೂ ಡೆಪಾಸಿಟ್ ಮಾಡಿದರೆ 30% ಪ್ರಾಫಿಟ್ಟು 298 ರುಪೀಸ್ ನಿಮಗೆ ಬರುತ್ತೆ. ಅದನ್ನು ಸೇರಿಸಿ ನಿಮಗೆ ಅವರು 1290 1590 ರೂಪಾಯಿ ಅವರು ನಿಮಗೆ ಅಮೌಂಟ್ ಹಾಕ್ತಾರೆ. ಈಗ ಸ್ಟಾರ್ಟಿಂಗು. ಆಮೇಲೆ ಬರ್ತಾ ಬರ್ತಾ ಅತಿ ಆಸೆಯಾಗಿ ನೀವು 10,000, 20,000, 30,000 ಲಕ್ಷಗಟ್ಟಲೆ ನೀವು ಹಾಕೋಕ್ಕೆ ಟ್ರೈ ಮಾಡ್ತೀರಾ. ನೀವು ಇಲ್ಲಿ ಟ್ರ್ಯಾಪ್ ಆಗೋದು. ಈ ಥರ ಅವರು ನಿಮಗೆ ಸ್ಕ್ಯಾಮನ್ನು ಮಾಡ್ತಾರೆ. ದಯವಿಟ್ಟು ಯಾರೂ ಇದಕ್ಕೆ ಬಲಿಯಾಗಬೇಡಿ. ಇದು ಅವರ ಗ್ರೂಪು. ಇದು ನೀವು ಗಮನಿಸ್ತಾ ಇರ್ಬೋದು. ದುಡ್ಡು ಯಾರ್ಯಾರು ವಿನ್ ಆಗಿದ್ದಾರೆ ಅವರ ಫೋಟೋ ಗಿಟೋ ಎಲ್ಲ ಅವರು ನಿಮಗೆ ಇಲ್ಲಿ ಶೇರ್ ಮಾಡ್ತಾರೆ. ಯಾರೂ ಕೂಡ ಇದಕ್ಕೆ ಬಲಿಯಾಗಬೇಡಿ. ಇದು ಸುಮ್ಮನೆ ವೇಸ್ಟು. ದುಡ್ಡು ಮಾಡೋಕ್ಕೋಸ್ಕರ ಅವರು ಈ ಥರ ಮಾಡ್ತಾರೆ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಫಿಟನ್ನು ಅವರು ಕೊಡಲ್ಲ. ಗ್ಯಾರಂಟಿ ಏನಿರುತ್ತೆ ಕೊಡ್ತಾರೆ ಅಂತ. ಇದು ಒಂದು ಸ್ಕ್ಯಾಮ್ ಆಗಿರುತ್ತೆ. ದಯವಿಟ್ಟು ಯಾರು ಇದಕ್ಕೆ ದುಡ್ಡನ್ನು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಸ್ಕ್ಯಾಮ್ ಆಗುತ್ತೆ ಅಂತ. ವೆಬ್ಸೈಟ್ಗೆ ರಿವ್ಯೂ ಆದಮೇಲೆ ನಿಮಗವರು ದುಡ್ಡು ಹಾಕ್ತಾರೆ. ಓಕೆ, ಆದರೆ ಥರ್ಡ್ ಇದೆ ನೋಡಿ, ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ ಅವರು ಒಂದು ರೂಲ್ಸನ್ನು ಕೊಡ್ತಾರೆ. ಎವ್ರಿ 5th ಟಾಸ್ಕ್ಗೆ ಆ ಒಂದು ಅಮೌಂಟ್ ನಿಮಗೆ ಬರುತ್ತೆ ಅಂತ. ಮೊದಲಿಗೆ 4 ಲೈಕ್ ಏನು ಮಾಡ್ತಿರಲ್ಲ, ರಿವ್ಯೂ ಮಾಡ್ತಿರಲ್ಲ, ಅದಕ್ಕೆ ಅವರು ದುಡ್ಡು ಕೊಡಲ್ಲ. ಅದೇನೋ ಅಷ್ಟೇ ಸಿಂಪಲ್ ಆಗಿರುತ್ತೆ, ಕ್ಯಾಶುವಲ್ ಆಗಿರುತ್ತೆ. ಆದರೆ ಅಲ್ಲೇ ಬರುತ್ತೆ ನೋಡಿ 5th ಟಾಸ್ಕು. ಏನಪ್ಪ ಅಂತಂದರೆ, ನೀವು ದುಡ್ಡನ್ನು ಹಾಕಿ ಪ್ರಾಫಿಟನ್ನು ಮಾಡೋದು. ಸಪೋಸ್ ನೀವೇನಾದರೂ 1,000 ರೂಪಾಯಿ ದುಡ್ಡನ್ನು ಹಾಕಿದರೆ ನಿಮಗೆ ಅವರು 300 ರೂಪಾಯಿ ಪ್ರಾಫಿಟನ್ನು ಕೊಡ್ತಾರೆ. ಆ ಒಂದು ಫೋಟೋನ ಸಹ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಈ ರೀತಿ ಆ ಒಂದು ಫೋಟೋ ಇರುತ್ತೆ. ಸ್ಟಾರ್ಟಿಂಗು ಈ ಥರ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ನೀವು ಅತಿ ಆಸೆಯಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಲಕ್ಷಗಟ್ಟಲೆ ಹಾಕೋಕ್ಕೆ ಟ್ರೈ ಮಾಡ್ತೀರಾ. ಫಸ್ಟಿಗೆ 1,000 ರೂಪಾಯಿ ಹಾಕ್ತೀರಾ, 10,000 ರೂಪಾಯಿ ಹಾಕ್ತೀರಾ, 20,000 ರೂಪಾಯಿ ಹಾಕ್ತೀರಾ. ಆಮೇಲೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ಥರ ಹಾಕೋಕ್ಕೆ ಟ್ರೈ ಮಾಡ್ತೀರಾ. ನೀವು ಟ್ರ್ಯಾಪ್ ಆಗಿಬಿಡ್ತೀರಾ ಇಲ್ಲಿ. ಯಾಕಪ್ಪ ಅಂತಂದರೆ ಮೊದಲಿಗೆ ಅವರು ನಿಮಗೆ ಫಸ್ಟ್ ಟೈಮು, ಸೆಕೆಂಡ್ ಟೈಮ್ ಅವರು ನಿಮಗೆ ದುಡ್ಡನ್ನು ಹಾಕಿರ್ತಾರೆ. ಆ ಒಂದು ನಂಬಿಕೆ ಮೇಲೆ ನೀವು ದುಡ್ಡನ್ನು ಹಾಕ್ತೀರಾ. ಥರ್ಡ್ ಟೈಮ್ ಹಾಕ್ತೀರಾ, 1,000 ರೂಪಾಯಿ ಹಾಕ್ತೀರಾ, 100% ಅವ್ರ ದುಡ್ಡು ನಿಮಗೆ ಅವರು ಕೊಡ್ತಾರೆ. ಆದರೆ ಬರ್ತಾ 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 ನೀವು ನಂಬಿಕೆ ಜಾಸ್ತಿ ನಿಮಗೆ ಅನಿಸಿದರೆ ನೀವು ಲಕ್ಷಗಟ್ಟಲೆ ಹಾಕೋಕ್ಕೆ ಟ್ರೈ ಮಾಡ್ತೀರಾ. ಆಮೇಲೆ ನೀವೇನಾದರೂ ದುಡ್ಡನ್ನು ಕಂಟಿನ್ಯೂಸ್ ಏನಾದರೂ ನೀವು ಹಾಕಿದರೆ ಇದು ಸ್ಕ್ಯಾಮ್ ಆಗಿರುತ್ತೆ. ನಿಮ್ಮ ದುಡ್ಡು ಬರಲ್ಲ. ನಿಮ್ಮ ದುಡ್ಡು ಹೋಯಿತು, ಎಲ್ಲ ಹೋಯಿತು. ಈ ಥರ ಒಂದು ಸ್ಕ್ಯಾಮು ಆಗುತ್ತೆ. ಈ ಥರ ನಿಮಗೇನಾದರೂ ಜಾಬಿದೆ ಅಂತ ಬಂದರೆ, ಟೆಲಿಗ್ರಾಮಲ್ಲಿ ಅಂತ ಬಂದರೆ ಮಾಡೋಕ್ಕೆ ಹೋಗಬೇಡಿ. ಹೌದು, ಫಸ್ಟ್ ಟೈಮು, ಸೆಕೆಂಡ್ ಟೈಮ್ ನಾನು ಅಮೌಂಟನ್ನು ತೊಗೊಂಡಿದ್ದೇನೆ. ಆದರೆ ಥರ್ಡ್ ಟೈಮು ನಾನು ಮಾಡೋಕ್ಕೆ ಹೋಗಿಲ್ಲ, ದುಡ್ಡನ್ನು ಹಾಕೋಕ್ಕೆ ಹೋಗಿಲ್ಲ. ಹಾಕಿದರೆ ಬರಲ್ಲ ಪ್ರಾಫಿಟ್ಟು. ಅಲ್ಲ ಗುರುವೇ, ಯಾರು ಕೊಡ್ತಾರೆ ದುಡ್ಡನ್ನು ಹಾಕ್ಬಿಟ್ಟು ಡಬಲ್ ಮಾಡೋದು, ಪ್ರಾಫಿಟನ್ನು ಮಾಡೋದು? 1,000 ರೂಪಾಯಿಗೆ 300 ರೂಪಾಯಿ ಅಂತಂದರೆ ನೀವು ಏನು ಮಾಡ್ತೀರಾ? 10,000 ರೂಪಾಯಿ ಹಾಕ್ಬಿಡ್ತೀರಾ. ನಿಮಗೊಂದು 3,000 ರೂಪಾಯಿ ಬರುತ್ತೆ ಅಂತ ನೀವು ಆಸೆಗೆ ಹಾಕ್ಬಿಡ್ತೀರಾ. ಬಿಡಪ್ಪ, ಆರಾಮಾಗಿರ್ತೀನಿ, ಕೆಲಸಕ್ಕೆ ಹೋಗಲ್ಲ, ಏನೂ ಹೋಗಲ್ಲ, ಆರಾಮಾಗಿ ದುಡ್ಡು ಬರುತ್ತೆ ಅಂತ ಅನ್ಕೊತೀರಾ. ಆದರೂ ಅಲ್ಲೇ ಬೇರೆ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ಟ್ರ್ಯಾಪನ್ನು ಮಾಡ್ತಾರೆ. ಒಂದು ಹುಡುಗಿಯಿಂದ ನಿಮಗೆ ಅವರು ಟ್ರ್ಯಾಪನ್ನು ಮಾಡ್ತಾರೆ. ಒಂಥರ ಸ್ಕ್ಯಾಮ್ಗೆ ನೀವು ಹೋಗ್ಬಿಡ್ತೀರಾ. ಆಮೇಲೆ ನೀವು ಏನು ಮಾಡ್ತೀರಾ? 10,000 ರೂಪಾಯಿ ಹಾಕಿದಾಗ ಬರುತ್ತೆ. ಆಮೇಲೆ ನೀವೇನು ಜಾಸ್ತಿ ಹಾಕ್ಕೊಂತ ಹೋಗ್ತಿರಲ್ಲ, ಜಾಸ್ತಿ ನೀವು ಹಾಕಿದ ಮೇಲೆ ನಿಮಗೆ ದುಡ್ಡು ಬರಲ್ಲ. ಈ ಥರ ಒಂದು ಸ್ಕ್ಯಾಮು ಕೆಲಸ ಮಾಡುತ್ತೆ. ಸೊ ದಯವಿಟ್ಟು ಯಾರೇ ಆಗಲಿ ಈ ಥರ ಫೋನ್ ಬಂದರೆ ಯೋಚನೆ ಮಾಡಿ, ಅದು ಸ್ಕ್ಯಾಮ್ ಆಗಿರುತ್ತೆ. ನೋಡಿ, ಇಷ್ಟೇ ಒಂದು ವಿಡಿಯೋದಲ್ಲಿ. ನಿಮಗೆ ಅನಿಸ್ತು ಒಂದು ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟನ್ನು ಮಾಡಿ. ನಿಮಗೆ ಅಂದರೆ ಒಂದು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾವ್ ಎ ನೈಸ್ ಡೇ.